ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹಸ್ತಕ್ಷೇಪವನ್ನು ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆಯಾ? ಎಂದೂ ಕೂಡ ಬರಲಿಲ್ಲ ಕುಮಾರಣ್ಣ ಅವರು ಈ ಜಿಲ್ಲೆನಲ್ಲಿ. ಇಲ್ಲಿ ಗೊತ್ತಿಲ್ಲ, ಯಾರ್ಯಾರು ಪೊಲೀಸ್ ಸಿಬ್ಬಂದಿಗಳಿದ್ರೆ ಕೇಳಬೇಕು ಅವ್ರಿಗೆ. ಯಾವತ್ತೂ ಕೂಡ ಕುಮಾರಣ್ಣ ಅವ್ರಿಗೆ ಎಲ್ಲಾದರೂ ಹಳ್ಳಿಗಳಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ತದೆ. ಆದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಫೋನ್ ಬಂದಾಗ ಅದೇನು ನೋಡ್ಕೊಂಡು ಬುದ್ಧಿ ಹೇಳಿ ಕಳಿಸಿ ಬ್ರದರ್ ಅನ್ನೋರು. ಇಲ್ಲ ಇವ್ರು ಕಾಂಗ್ರೆಸ್ಸು, ಇವ್ರು ಇನ್ನೊಂದು ಪಾರ್ಟಿ, ಇವ್ರು ನಮ್ಮ ಪಕ್ಷದವರು, ಇವ್ರಿಗೆ ನಾವು ರಕ್ಷಣೆ ಕೊಡಬೇಕು, ಬೇರೆಯವ್ರಿಗೆ ನಾವು ತೊಂದರೆ ಕೊಡಬೇಕು ಅಂತ ಮನಸ್ಥಿತಿಲಿ ಯಾವತ್ತೂ ಕೂಡ ಕುಮಾರಣ್ಣವ್ರು ರಾಜಕಾರಣ ಮಾಡಿದವ್ರಲ್ಲ. ಆದರೆ ಕಳೆದ ಎರಡೂವರೆ ವರ್ಷದಿಂದ ನೀವು ನೋಡ್ಕೊ ಬರ್ತಾ ಇದ್ದೀರಿ ಯಾವ್ಯಾವ ರೀತಿ SIT ಇವತ್ತು ಸ್ವತಂತ್ರವಾದಂಥ ಸಂಸ್ಥೆ, ಅದು ಲೋಕಾಯುಕ್ತ ಸ್ವತಂತ್ರವಾದಂಥ ಸಂಸ್ಥೆ, ಅದಕ್ಕೆ ತನ್ನದಾದಂಥ ಘನತೆ ಇದೆ, ತನ್ನದಾದಂಥ ಗೌರವ ಇದೆ. ಆದರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಆ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳಿದೆ, ಪಾಪ ಒಂದಷ್ಟು ಜನಕ್ಕೆ ಹನಿ ಟ್ರ್ಯಾಪು, ಒಂದಷ್ಟು ಜನಕ್ಕೆ ಮನಿ ಟ್ರ್ಯಾಪು, ಎಲ್ಲ ಥರ ಟ್ರ್ಯಾಪ್ಗಳು ಮಾಡ್ಕೊಂಡು ಸರ್ಕಾರ ಏನು ಪಾಪ ವಿರೋಧ ಪಕ್ಷದವ್ರು ಇರಲಿ, ಅವ್ರ ಸ್ವಂತ ಪಕ್ಷದವ್ರ ಮೇಲೇ ಇವತ್ತು ಯಾವ್ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು 2 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ಸಾಕಷ್ಟು ಉದಾಹರಣೆಗಳಿದೆ, ಮಾತನಾಡ್ತಾ ಹೋದರೆ ಭಾಳ ವಿಚಾರ ಮಾತಾಡ್ಬೋದು. ಆದರೆ ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು, ಇದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತಿಲ್ಲಿ. ಯಾಕಂದ್ರೆ ನಿಮ್ಗೆ ಅನಿಸಿರ್ಬೋದು, ನಿಮ್ಗಲ್ಲ, ನಿಮ್ಗೆ ಅನ್ಸೋಕ್ಕಿಲ್ಲ, ಯಾಕಂದ್ರೆ ನಮ್ಮ ಸ್ವಕ್ಷೇತ್ರ ನಿಮ್ಗೆ ಅನ್ಸ್ಲಿಕ್ಕಿಲ್ಲ. ರಾಜ್ಯದಲ್ಲಿ ಒಂದು ಪ್ರಶ್ನೆ ಇದೇ, ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಬಂದ್ಬಿಟ್ಟವನಲ್ಲ, ಇನ್ನೂ 3 ವರ್ಷ ಆದಲ್ಲ ಸಾರ್ವತ್ರಿಕ ಚುನಾವಣೆಗೆ, ವಿಧಾನಸಭೆಗೆ ಅಂತ. ನಾನಿವತ್ತು ಓಡಾಡ್ತಾ ಇರೋದು ನಮ್ಮ ಪಕ್ಷದ ಮುಖಂಡರುಗಳ ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೂ ಇವತ್ತು ಪಕ್ಷವನ್ನು ಬೆಳೆಸಿದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ಚುನಾವಣೆಗಳು ನಾವು ಎದುರು ನೋಡ್ತಾ ಇದ್ದೇವೆ. ಯಾಕಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಅಂದರೆ ರಾಜಕಾರಣದ ಬೇರುಗಳಿದ್ದಂಗವು. ಬೇರು ಗಟ್ಟಿಗಿದ್ರೆ ಮರ ಎಮ್ಮರವಾಗಿ ಬೆಳೆದು ಸಾಕಷ್ಟು ಜನಕ್ಕೆ ಒಂದು ಬೆಳಕನ್ನು ನೀಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಈ ಕೆಲಸಕ್ಕೋಸ್ಕರ ನಾನು ಕೈ ಹಾಕಿದ್ದೇನೆ. ತುಂಬ ಜನ ಇವತ್ತು ಹಾಲು ಕರೀಲಿಕ್ಕೆ ಹೋಗಬೇಕು, ನಾನು ಸಮಯನೂ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ, ಚನ್ನಪಟ್ಟಣ ತಲೆ ಮೇಲೆ ತಲೆ ಬಿದ್ದರೂ ನೀವು ಹಾಲು ಕರಿಯೋಕ್ಕೆ ಹೋಗಲೇಬೇಕು, ಅದಾಗಲೇಬೇಕು. ಹಂಗಾಗಿ ನಾನು ಕೂಡ ಮೈಸೂರಿಗೆ ತೆರಳಬೇಕಾಗಿದೆ. ಇಲ್ಲಿ ಅಂತಿಮವಾಗಿ ಬಂದಿರತಕ್ಕಂಥ ಪ್ರಮುಖ ಮೂಲ ಉದ್ದೇಶ, ಈಗಾಗಲೇ ರಾಜ್ಯದಲ್ಲಿ ಹತ್ತತ್ರ ಸದಸ್ಯತ್ವ, ಈಗೇನು ಹೊಸದಾಗೆ ನಾವು ಫೋನ್ ಕಾಲ್ ಥ್ರೂ ಮಿಸ್ಡ್ ಕಾಲ್ ಕ್ಯಾಂಪೇನ್ ಅಂತಕ್ಕಂಥದ್ದನ್ನ ಇಟ್ಕೊಂಡಿದ್ದೇವೆ. ಈಗಾಗಲೇ ಹತ್ತತ್ರ 3 ಲಕ್ಷ ಜನ ಇವತ್ತು ಸದಸ್ಯರು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ಇಡೀ ರಾಜ್ಯದಲ್ಲಿ. ಹಾಗಾಗಿ ಪ್ರತಿನಿತ್ಯ ನಾವು ಭಾಳ ವೇಗವನ್ನು ಕಾಣ್ತಾ ಇದ್ದೇವೆ. ಈ ಸದಸ್ಯತ್ವಕ್ಕೆ ಭಾಳ ಜನ ಇವತ್ತು ವೈಯಕ್ತಿಕವಾಗಿ ಈ ಪಕ್ಷದ ಸಿದ್ಧಾಂತಗಳು, ತತ್ವಗಳನ್ನ ಮೆಚ್ಚಿ ನಮ್ಮ ಪಕ್ಷದ ಪರವಾಗಿ ಸದಸ್ಯತ್ವದ ನೋಂದಣಿಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ನಿನ್ನೆ ದಿನ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿಯಾಗಿರ್ತಕ್ಕಂಥ ತಾಲೂಕುಗಳು, ಪ್ರಮುಖವಾಗಿ 10 ತಾಲೂಕುಗಳನ್ನ ನಿನ್ನೆ ದಿನ ಬಿಡುಗಡೆ ಮಾಡಿದರು ನಮ್ಮ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರುಗಳು. ಅದರಲ್ಲಿ ನೋಡಿದಾಗ ಒಂದು ಕಡೆ ಚನ್ನಪಟ್ಟಣ ಹೆಸರಿತ್ತು, ಇನ್ನೊಂದು ಕಡೆ ರಾಮನಗರ ಇತ್ತು, ಇನ್ನೊಂದು ಕಡೆ ಮಾಗಡಿನೂ ಇತ್ತು. ಆ 10 ಏನು ಆ ನಂಬರ್ ಇದೆ, ಆ ನಂಬರ್ನಲ್ಲಿ ಇವತ್ತು ಜಿಲ್ಲೆನಲ್ಲಿ 3 ತಾಲೂಕುಗಳು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ನಾನು ಜಯಮುತ್ತಣ್ಣ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳಿಗೆ, ದೇವರಾಜಣ್ಣವ್ರಿಗೂ ಒಂದು ಮನವಿ ಮಾಡ್ತೀರಣ್ಣ, ಪಂಚಾಯಿತಿ ವೈಸು ಒಂದು ನಿಮಗೆ ಬುಕ್ಲೆಟನ್ನು ರೆಡಿ ಮಾಡಿಕೊಡ್ತೇವೆ. ದೇವೇಗೌಡರು, ಕುಮಾರಣ್ಣ ಅವರ ಸಾಧನೆ, ಪ್ರಾದೇಶಿಕ ಪಕ್ಷ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಉಳಿಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಕೆಲವೊಂದಷ್ಟು ವಿಚಾರಗಳನ್ನ ನಾವು ಬಿಡುಗಡೆಯನ್ನು ಮಾಡ್ತೇವಣ್ಣ.